ಈ ಖ್ಯಾತ ಲೇಖಕಿ ನವರಸ ವಿಶಾರದೆ ರಾಧಾದೇವಿ ಕಾದಂಬರಿ ಅಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅದ್ಭುತವಾದ ಕೊಡುಗೆ. ನಾನು ಭಾವ ಪರವಶತೆಯಿಂದ ಹೇಳ್ತಾ ಇರ್ತೀನಿ, ನೀವು ಬರಿತಾನೇ ಇರಿ. ಗೊತ್ತಾಯ್ತಾ? ಗೊತ್ತಾಯ್ತು. ನಿನ್ ಕಟ್ಕೊಂಡಾಗ್ಲಿಂದ ಕೈಯಿಂದ ಬರಿತಾನೆ ಇದ್ದೀನಲ್ಲ. ಪಶ್ಚಿಮ ದಿಕ್ಕಿಗೆ ಎದುರಾಗಿರುವ ದಿಕ್ಕಿನಲ್ಲಿ ಭಾಸ್ಕರನು ಜನ್ಮ ತಾಳುತ್ತಿದ್ದಾನೆ. ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳಕ್ಕಾಗದಿಲ್ವಾ? ಅದೇನು ಜನ್ಮ ತಾಳುತ್ತಿದ್ದಾನೆ ಅಂತ ಹೇಳ್ತೀಯಾ? ಉದಯಿಸುತ್ತಿದ್ದಾನೆ. ಎಲ್ಲರೂ ಬರ್ದಾಗ ನಾನು ಬರೆದು ಬಿಟ್ರೆ ನನ್ನ ಸ್ಪೆಷಾಲಿಟಿ ಏನ್ರಿ ಇರುತ್ತೆ? ಪ್ರಾತಃ ಕಾಲದಲ್ಲಿ ಮೇಕೆಯು ಮೇ ಮೇ ಎಂದು ಅಬ್ಬರಿಸುತ್ತಿತ್ತು. ಅದೇನ್ ಮೇ ಮೇ ಅಂತ? ಪ್ರಾತಃ ಕಾಲದಲ್ಲಿ ಕೂಗೋದು ಕೋಳಿ, ಮೇಕೆ ಅಲ್ಲ. ಅಬ್ಬಬ್ಬಬ್ಬ, ಮಧ್ಯ ಮಾತಾಡಿ ಮಾತಾಡಿ ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ರಾಧಾ ರಾಧಾ, ನಿನ್ನ ಮದುವೆ ಆಗಿ 25 ವರ್ಷ ಆಯ್ತು. ಏನೀಗ ಮುದುಕ ಆಗ್ತಾ ಬಂದೆ. ಸಂಸಾರ ಸುಖ ಏನು ಅಂತಾನೆ ಗೊತ್ತಿಲ್ಲ. ಇವತ್ತಾರು ನೀನ್ ಮನಸ್ಸು ಮಾಡಿದ್ರೆ ಯಾಕ್ರಿ? ನಮ್ ಮದುವೆಗೆ ಮುಂಚೆ ಹಾಕಿದ ಕಂಡೀಷನ್ ಮರ್ತು ಬಿಟ್ರಾ? ಅಯ್ಯಯ್ಯೋ, ಅದ್ ಹ್ಯಾಗ್ ಮರೆಯೋದಿಕ್ಕಾಗತ್ತೆ? ನಿನ್ನ ಕಾದಂಬರಿ ಪ್ರಿಂಟ್ ಆದ ಮೊದಲನೇ ದಿನವೇ ಫಸ್ಟ್ ನೈಟ್ ಅಂತ ನೀನ್ ಹೇಳಿದ್ದೆ. ಇದು ಯಾವ ಅಂತ ನಾನು ಸುಮ್ನಿದ್ದೆ. ಆದ್ರೆ ನನ್ ಗ್ರಾಚಾರ, ನಿನ್ ಕಾದಂಬರಿನ ಯಾರು ಪ್ರಿಂಟ್ ಮಾಡಬಾರ್ದು ಅಂತ ಪ್ರಿಂಟರ್ಸು ಪಬ್ಲಿಷರ್ಸು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ. ರಾಧಾ ರಾಧಾ, ಓ ಭುವನೇಶ್ವರಿ ಅವರು, ಬನ್ನಿ ಬನ್ನಿ. ಇವತ್ತು ಶುಕ್ರವಾರದ ಪೂಜೆ, ಸಾಯಂಕಾಲ ಬಂದು ಕುಂಕುಮ ಇಟ್ಕೊಂಡು. ಓ ಬರ್ತೀನಿ. ಮತ್ತೆ ಈ ತಿಂಗಳ ಬಾಡಿಗೆ ಕೊಡೋದಕ್ಕೆ ನಾನೇ ನಿಮ್ ಮನೆಗ್ ಬರ್ಬೇಕು ಅಂತಿದ್ದೆ. ಸದ್ಯ ನೀವೇ ಬಂದ್ರಲ್ಲ ರೀ. ಗೊತ್ತಾಯ್ತು. ಅದಕ್ಕೇನಿಷ್ಟ ಅವಸರ? ನಿಧಾನ ಕೊಟ್ರೆ ಆಯ್ತು. ಅಲ್ಲ, ನಾವ್ ಯಾವತ್ತಿದ್ರು ನಿಮ್ಮ ಕೊಡ್ಲೇಬೇಕಲ್ಲ. ಇನ್ನು ನನ್ ಜೇಬ್ದಲ್ಲಿದ್ರೆ ಬರೀ ಪೆನ್ನು ಪೇಪರ್ ಖರ್ಚಾಗ್ಬಿಡುತ್ತೆ. ಏನಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಮದುವೆ ಮಾಡ್ಕೊಂಡು ಹೆಣ್ಣೆತ್ತವ್ರನ್ನ ಈ ಹಿಂಸೆ ಮಾಡೋದು ನೀಚತನ, ಹೌದು ಅಲ್ವೋ? ಕೇಳಿದ್ ವರದಕ್ಷಿಣೆ ಕೊಟ್ರು ಕೂಡ ಸರಿಯಾಗಿ ಸಂಸಾರ ಮಾಡದೆ ಹೆಂಡತಿ ತವ್ರ ಮನೇಲಿ ಬಿಟ್ಬಿಟ್ಟು ಕೇಳ್ದೆ ಓಡೋಗೋದು ಘೋರ, ಹೌದು ಅಲ್ವೋ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಇದ್ರೆ ಕುರ್ಚಿ ಕೊಡಿಸ್ಬಿಡ್ತೀನಿ. ಹುಷಾರ್, ಹೇಳು, ಅನ್ಯಾಯ ಹೌದು ಅಲ್ವೋ? ಬೇಟ್ರೆ, ನಿಮ್ ಮಳೆಯ ಮಾಡಿರೋದೇನೋ ಅನ್ಯಾಯನೇ, ಆದ್ರೆ ಪ್ರತಿನಿತ್ಯ ನಮ್ಮನ್ನ ಹಿಂಡೋದು ಪರಮ ಅನ್ಯಾಯ ಅಲ್ವಾ ಬೇಟ್ರೆ? ದಯವಿಟ್ಟು ನನ್ನ ಬಿಟ್ಬಿಡಿ ಬೇಟ್ರೆ, ವ್ಯಾಪಾರ ಮಾಡ್ಕೊಂಡು ಬದುಕತ್ತೀನಿ ಬೇಟ್ರೆ. ನೀವಾದ್ರೂ ಹೇಳಿ. ಬಂದವ್ರ ಮುಂದೆ ಎಲ್ಲ ರಾಮಾಯಣ ತೆಗಿತಿಯಲ್ಲ, ನೀ ಹೋಗಲ್ ಕುತ್ಕೋ. ನೀನ್ ಕೊಡಪ್ಪ. ನಮ್ಮ ಮಳಿಯ ಎಲ್ಲಿದಾನೋ ಏನೋ. ಸರ್ ಪೋಸ್ಟ್. ಹೇಳಿ ಅಂದ್ರೆ ಬಂದ್ರು. ಬನ್ನಿ ಹೇಳಿದ್ದೆ. ಬನ್ನಿ ಮಲಯಾಳ ಸ್ವಾಮಿ, ನನ್ನ ಏನ್ ನಿಮ್ ಗಲಾಟೆ? ನೋಡು ಸೀತಾಪತಿ, ನಮ್ಮ ಮಳಿ ಅಂದ್ರೆ ಒಳಗ್ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಇವ್ರು ನಿಮ್ ಅಳಿಯ ಅಲ್ಲ. ಸುಳ್ಳು ಇವ್ರ ನಮ್ಮ ಮಳಿ ಅಂದ್ರೆ. ಬನ್ನಿ. ಸರಿ ಬಿಡಿ, ಈಗ ಅರ್ಥವಾಯ್ತು ನಿಮ್ ಕನ್ಫ್ಯೂಷನ್ ಯಾಕೆ ಅಂತ. ಇದನ್ನ ಹಾಕೊಂಡು ನೋಡಿ. ಇವ್ರು ಪೋಸ್ಟ್ ಮನ್. ಅದೇ ಮತ್ತೆ. ಒಳ್ಳೆ ದೇವ್ರು ಬಂದಾಗ ಬಂದ್ರಿ ಸ್ವಾಮಿ, ತಗೊಳ್ಳಿ ಪೋಸ್ಟ್. ಸುಮತಿ ಬಂದೆ. ತಗೊಳಮ್ಮ, ನಿನ್ನ ಕಾಗದ ಬಂದಿದೆ. ಸಮಯಕ್ಕೆ ಸರಿಯಾಗಿ ನಾನು ಏನಾದ್ರೂ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ ತಂದೆ ಆ ಪೋಸ್ಟ್ ಮ್ಯಾನ್ ನ ಅಳಿಯ ಅಂತ ತಿಳ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಬಿಡೋರು. ಜೋಪಾನಾಗಿ ನೋಡ್ಕೊಳಮ್ಮ. ಬರ್ಲಾ? ಹಾ, ಈ ತಿಂಗಳ ಬಾಡಿಗೆ ಬರ್ತೀನಿ. ಸರಿ. ನಂಬರ್ 9. ಸ್ಟಾಪ್. ನೀನು ಬಲು ಪಕ್ಕ. ನಾನ್ ಸಿಂಗಾಪುರ್ನಿಂದ ಬರೋ ವಿಷಯ ಗೊತ್ತಾಗಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ತಾ ಇದೀಯಾ? ಆಸ್ತಿ ಏನೇ? ನನಗ್ ಗೊತ್ತಿದ್ದ ಹಾಗೆ ನಿಮ್ಮ ಅಪ್ಪನಿಗೆ ನೀನೊಬ್ಳೆ ಮಗಳು, ಇದ್ದಕ್ಕಿದ್ದ ಹಾಗೆ ಈ ತಮ್ಮ ಎಲ್ಲಿ ಉದ್ಭವ ಆದ್ನೆ? ರಾಧಾನ? ಹಂಗಾದ್ರೆ ನೀನ್ ನನ್ನ ಅಕ್ಕ ಅಲ್ಲ ಅಂತ ಈಗ ಪಕ್ಕ ಆಗೋಯ್ತು. ಸಸ್ಪೆನ್ಸ್ ಕಥೆಯಲ್ಲಿ ಬರೋ ಹಾಗೆ ಸಡನ್ ಆಗಿ ಬಂದಿದ್ದೀಯಲ್ಲ, ಯಾರಪ್ಪ ನೀನು? ನಾನು ಸರ್, ನೀವ್ ಯಾವ್ದಾರು ಪೇಪರ್ ಎಡಿಟರಾ? ಅಲ್ಲ. ಕಳ್ಳ. ಈ ಮನೆ ಓನರ್ ಭುವನೇಶ್ವರಿ ದೊಡ್ಡಪ್ಪನ ಮಗ ಸಿಂಗಾರು. ಭುವನೇಶ್ವರಿ ಅವರ ದೊಡ್ಡಪ್ಪನ ಮಗನ? ಯಾರಿವಳು? ನನ್ನ ಹೆಂಡತಿ. ಇವಳಲ್ಲ, ಅಲ್ಲಿ ನಿಂತಿರುವವಳು. ಅವರ ಭುವನೇಶ್ವರಿ ಅವರ ಮಗಳು ಲಕ್ಷ್ಮಿ. ಐತಿ. ಈ ಸಿಂಗಾರು ಕೈ ಹಿಡಿಯೋ ಬಂಗಾರು ನೀನ್ ತಾನೆ? ಲಕ್ಷ್ಮಿ, ಯು ಡೋಂಟ್ ವರಿ, ನಾನ್ ಬಂದ್ಬಿಟ್ನಲ್ಲ. ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು
ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಸ್ಲಮ್ ಏರಿಯಾದಲ್ಲಿ ಹನಿಮೂನ್ ಮಾಡ್ಕೊಂಡು ಮುಂದೆ ಅಂಕಲ್ ಇವ್ನು ಮಾತಾಡ್ತಾರದ್ ನೋಡಿದ್ರೆ 100% ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಡ್ ಬಂದಿರೋ ತರ ಇದ್ದಾನೆ. ಎಸ್ 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 ಎಸ್. ಇವನು ಹುಚ್ಚ, ಅವಳು ಹುಚ್ಚಿ, ಪ್ರಪಂಚವೆಲ್ಲ ಹುಚ್ಚರು. ನಾನು ಮಾತ್ರ ನಿನ್ನ ಪ್ರೇಮದ ಹುಚ್ಚ. ಹುಚ್ಚ ಸಿಕ್ತು ಸಿಕ್ತು. ನನ್ನ ನಾವೆಲ್ಗೆ ಹೊಸ ಟೈಟಲ್, ಹುಚ್ಚರ ಸಂತೆ. ಅಮ್ಮ ಲಕ್ಷ್ಮಿ, ನೀನ್ ಹೇಳಿ ಸರಿ ಕಣಮ್ಮ. ಲೋ ಸ್ವಾಮಿ, ಸ್ವಾಮಿ, ಸ್ವಾಮಿ. ಏನ್ ಕೃಷ್ಣ ಅವ್ರೆ, ಮೊದಲು ಈ ಹುಚ್ಚು ನನ್ ಮಗನ ಆ ಕಾಂಪೌಂಡ್ ಆಚೆ ಥ್ರೋ ಬಾಲಸ್ ನಂಗಿಸ್ಬಿಡು. ಏನಾಯ್ತು? ಯಾರ ಇವನು? ಯಾರು ಗೊತ್ತಿಲ್ಲ ಅಮ್ಮವ್ರೆ, ಕಳ್ಳನ್ ತರ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಅಮ್ಮವರು ಅಂದ್ರೆ ನೀನ್ ನನ್ನ ಅಕ್ಕ, ನೀನ್ ನನ್ ಬಾವ. ಅಕ್ಕ ನಾನು ಗುಡಿ ಬಂಡೆ ಗುಂಡ, ಗುಂಡಮ್ಮನ ಏಕೈಕ ಪುತ್ರ ಕೋದಂಡ ಉರುಫ್ ಸಿಂಗಾರು. ಕೋದಂಡ ಇವನು ನನ್ ದೊಡ್ಡಪ್ಪನ ಮಗ, ನನ್ ತಮ್ಮನಿ. ಚಿಕ್ಕ ವಯಸ್ಸಿನಲ್ಲಿ ಇವನು ಮನೆ ಬಿಟ್ಟು ಹೋದ ಅಂತ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇವನ್ ಕೊರಗಿನಲ್ಲೇ ಸತ್ತು ಹೋಗ್ಬಿಟ್ರು. ಆವತ್ತು ಹೋದವನು ಇವತ್ತು ಬಂದಿದ್ದಾನೆ. ಈ ಸುಂದರ ಮುಖಾರವಿಂದ ನೋಡೋದಕ್ಕಿಂತ ಅವ್ರು ಸತ್ತಿದ್ದೇ ಒಳ್ಳೇದೇ. ಮದುವೆ ಮಾಡ್ಕೊಂಡಾಗ್ಲಿಂದ ನಿನ್ ತವ್ರ ಮನೆ ಬಗ್ಗೆ ನನಗೊಂದು ಸಂಶಯ ಇತ್ತು. ಇವತ್ತು ಇವ್ನು ನೋಡಿದ್ಮೇಲೆ ಅದು ಕನ್ಫರ್ಮ್ ಆಗೋದು. ಏನ್ರಿ ಎಲ್ರು ಕೋದಂಡ ಇಷ್ಟು ವರ್ಷ ಎಲ್ಲೋಗಿದ್ದಪ್ಪ? ಎತ್ ಮನೆ ವಾತಾವರಣ ಬೇಜಾರಾಗ್ಬಿಟ್ಟು ದೇಶ ವಿದೇಶಗಳನ್ನೆಲ್ಲ ಸುತ್ತಕೊಂಡು ಈಗ ಈ ಊರ್ನಲ್ಲೇ ನಿನ್ನ ಮನೆಯಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಬಂದ್ಬಿಟ್ಟೆ ಅಕ್ಕ. ಎಷ್ಟೊಳ್ಳೆ ಕೆಲಸ ಮಾಡ್ಬೇಕಣಪ್ಪ. ಕಡೆಗೂ ಏಳ್ರಾಟ ನಮ್ಮನೆಗೆ ಒಕ್ಕರಿಸ್ತಾ. ಬಾವ, ಅಯ್ಯಪ್ಪ, ನಮ್ಮಮ್ಮ ನಮ್ಮ ಅಕ್ಕನ ಹತ್ರ ಏನ್ ಭಾಷೆ ತಗೊಂಡಿದ್ದಾರೆ ಗೊತ್ತಾ? ಏನು? ನೀನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಈ ನಿನ್ನ ಕಂದನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂತ ಅಲ್ವೇನಕ್ಕ? ಹೌದು ಕಣಪ್ಪ, ಹೌದು ರೀ. ಕೋದಂಡ ನೋ ಕೋದಂಡ, ಈಗ ಇವನು ಸಿಂಗಾಪುರ್ ರಿಟರ್ನ್ ಸಿಂಗಾರು. ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿ ಆಮೇಲೆ ಮಾತಾಡೋಣ, ಆಯ್ತಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ಬಾ ಸೀತಾಪತಿ. ಗುಡ್ ಮಾರ್ನಿಂಗ್ ಸರ್. ಏನೆಲ್ಲ ಖುಷಿಯಾಗಿದ್ದೀರಾ? ನೀವು ಬೇರೆ ಜೊತೆಗೆ ಬಂದಿದ್ದೀರಾ? ಇವತ್ತು ನಾವೆಲ್ಲ ಸೇರಿ ನಿನ್ ಹತ್ರ ಬೆಟ್ ಕಟ್ತೀವಿ. ಹೌದಾ? ವೆರಿ ಗುಡ್. ಏನ್ ಬಿಟ್ಟಿಂಗ್ ಸರ್? ಸ್ವಲ್ಪ ಇರು, ಹೇಳ್ತೀನಿ. ಈಗ ಹೋಟ್ಲೊಳಗೆ ಯಾರು ಬರ್ತಾರೋ ಅವರಿಗೆ ಬಾಗ್ಲಲ್ಲೇ ಮುತ್ಕೊಡ್ಬೇಕು. 1,000 ರೂಪಾಯಿ ಬೆಟ್ಟು. ಏನ್ ಸರ್ ಇದು? ಏನೋ ಚಿಕ್ಕದಾಗಿ ಬೆಟ್ ಕಟ್ತೀರಾ ಅಂತ ತಿಳ್ಕೊಂಡ್ರೆ ಬೆಟ್ಟನೆ ತಲೆ ಮೇಲೆ ಬೀಳೋ ಹಾಗೆ ಬೆಟ್ ಕಟ್ತೀರಲ್ಲ. ಇಲ್ಲಿ ಓಕೆ, ಡನ್. ಪ್ರಥಮ ಚುಂಬನ ಪ್ರೇಮಕ್ಕೆ ಸೋಪಾನ. ನೋಡ್ರಯ್ಯ, ಲಕ್ಷ್ಮಿ ನನ್ನನ್ನ ಲವ್ ಮಾಡಕ್ಕೋಸ್ಕರ ಈ ಪ್ಲಾನು. ಮಾಧುರಿ ದೀಕ್ಷಿತ್ ತರ ಸ್ಟೈಲ್ ಆಗಿ ಲಕ್ಷ್ಮಿ ಸೈಕಲ್ ಮೇಲೆ ಬರ್ತಾ ಇರ್ತಾಳೆ. ಗುಲ್ಶನ್ ಗ್ರೋವರು ಅವನ ಗುಂಪಿನವರು ಅಟ್ಯಾಕ್ ಮಾಡಂಗೆ ನೀವು ಲಕ್ಷ್ಮಿನ ಅಟ್ಯಾಕ್ ಮಾಡಿ. ನಾನು ಸಲ್ಮಾನ್ ಖಾನ್ ತರ ಸ್ಟೈಲ್ ಆಗಿ ಟ್ಯಾಟಿಕ್ ಅಂತ ಜಂಪ್. ಸದ್ಯ ಏನಾಗ್ಲಿಲ್ಲ, ಅಡಿಶಮ್ 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 ಡಿಶಮ್ ಅಂತ 4 ಪಂಚ್ ಹಾಕ್ತೀನಿ. ನೀವೆಲ್ಲ ಓಡೋಗ್ಬಿಡ್ರಿ. ಲಕ್ಷ್ಮಿ ನನ್ನ ಹತ್ರ ಬಂದು, ಮಾವ ನನ್ನ ಮಾನವ ಪ್ರಾಣ ಉಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಾಳೆ. ನಾನು ನೋ ಮೆಡಿಸನ್ ಅಂತೀನಿ. ಆಗ ಲುಕ್ಕು ಒಂದಾಗುತ್ತೆ. ರೊಮ್ಯಾನ್ಸಿಂಗ್ ಮೂಡು ಸ್ಟಾರ್ಟ್ ಆಗುತ್ತೆ.
ಸರಿ ಸರಿ ಮೊದ್ಲು ದುಡ್ಡು ಕೊಡಿ, ಓಡೋಗೋರ್ ನಾವ್ ತಾನೆ. ಹೌದಲ್ಲ, ಮರ್ತೇ ಹೋಗ್ಬಿಟ್ಟಿದೆ, ತಗೊಳ್ಳಿ. ಅದು ಲಕ್ಷ್ಮಿ ಅಲ್ಲಿ ಬರ್ತಾ ಇದ್ದಾಳೆ. ಯಾರಿಲ್ಲ ದಾರಿ ಬಿಡಿ. ಏಯ್ ಕಿರ್ಚಾಡ್ಬೇಡ, ಕಿರ್ಚಬೇಡ. ಲೋಫರ್ಸ್, ಈ ಪವಿತ್ರವಾದ ಭಾರತ ದೇಶದಲ್ಲಿ ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ನಿಮ್ಮ ಜೋರತ್ನ ತೋರಿಸ್ತಾ ಇದ್ದೀರೇನೋ? ತಾಕತ್ತಿದ್ರೆ ನನ್ನ ಹತ್ರ ತೋರಿಸ್ರೋ. ಲಕ್ಷ್ಮಿ, ಏ ಇರೋ, ಪುಕ್ಸೆಟ್ಟೆ ಬೆಣ್ಣೆ ಮಸಾಲೆ ಸಿಗುತ್ತೆ ಅಂದ್ರೆ ಬಿಟ್ಟವ್ರು ಮುಟ್ಟಾಳ್ರು ಕಣೋ, ಬನ್ರೋ. ಅಯ್ಯೋ ಟ್ಯಾಪರ್ ನನ್ ಮಕ್ಳ, ನನ್ ದುಡ್ಡು ತಗೊಂಡು ನನ್ಗೆ ಹೊಡಿತೀರಲ್ಲ. ಹೊತ್ತಿಂದ ಮಲ್ಗೆ ಬೇಜಾರಾಗ್ಬಿಟ್ಟಿದೆ. ಹಾಗಾದ್ರೆ ನಾವಿಬ್ರು ಒಂದು ಬೆಡ್ಸ್ ಕಟ್ಕೊಳ್ಳೋಣ. ಏನು? ನಾನು ನಿಮ್ನ 2 ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳ್ಬೇಕು. ಸೋತವರು ಗೆದ್ದವ್ರಿಗೆ ಮುತ್ತು ಕೊಡ್ಬೇಕು. ಒಪ್ಗೆನಾ? ನೀವು ನನಗ್ ಪ್ರಶ್ನೆ ಕೇಳ್ತೀರಾ? ಯಾಕೆ ಕೇಳ್ಬಾರ್ದಾ? ಕೇಳಿ. ಕ್ವೆಶ್ಚನ್ ನಂಬರ್ 1, ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು? ಟೀನೇಜ್ಗೂ ಓಲ್ಡ್ ಏಜ್ಗಾ ಏನು? ಲಕ್ಷ್ಮಿ, ಗೊತ್ತಾಗ್ಲಿಲ್ವಾ? ನೀವೇ ಹೇಳಿ. ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ವೋಲ್ಟೇಜ್. ವೆರಿ ಗುಡ್, ವೆರಿ ಗುಡ್. ನಂಬರ್ 2, ನಿನಗೆ ಅನುಭವ ಇದೆಯಾ ಅಂತ ಕೇಳದೆ ಇರೋ ಸಂದರ್ಭ ಯಾವುದು? ಏನಿರ್ಬೋದು? ಇದು ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ಬಿಡ್ಲಾ? ಹೇಳಿ. ಉತ್ತರ ಏನು ಅಂದ್ರೆ ಫಸ್ಟ್ ನೈಟ್, ಪ್ರಸ್ತುತ ಕೋಣೆ. ಅದೇ ಹೇಗೆ? ನಿನಗೆ ಅನುಭವ ಇದೆಯಾ ಅಂತ ಗಂಡ ಹೆಂಡತಿನಾಗ್ಲಿ ಅಥವಾ ಹೆಂಡತಿ ಗಂಡನ್ ಕೇಳಿದ್ರೆ ಫಿನಿಶ್. ಅಯ್ಯಯ್ಯೋ, ಯಾಕೆ? ನನ್ ಬ್ಲಡ್ ನಿಮ್ ಬ್ಲಡ್ ಜೊತೆ ಮಿಕ್ಸ್ ಆಗಿರೋದ್ರಿಂದ ನನ್ ತಲೆಗಿಂತ ನಿಮ್ ತಲೆ ಚುರುಕಾಗಿ ಹೋಗ್ಬಿಟ್ಟಿದೆ. ಮೈ ಗುಡ್ನೆಸ್, ನಾನು ನಿಮ್ಗೆ ರಕ್ತ ಕೊಡೋದಿಲ್ಲಪ್ಪ. ಐ ಆಮ್ ಸಾರಿ. ಲಕ್ಷ್ಮಿ, 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 ಐ ಲವ್ ಯು.
ಐ ಟು ಲವ್ ಯು. ಲಕ್ಷ್ಮಿ, ನಿನ್ ಲವರ್ ಜೊತೆ ಪಾರ್ಕ್ ಹೋಟ್ಲು ಅಂತ ಸುತ್ತಾಡಿ ಡುಯೆಟ್ ಹಾಡ್ಕೊಂಡ್ ಬರ್ತಾ ಇದ್ಯಾ? ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಅಯ್ಯಯ್ಯೋ, ಹಾಗೇನಿಲ್ಲಮ್ಮ, ನಾನ್ ಯಾರೋ ಲವ್ ಮಾಡ್ತಾ ಇಲ್ವೇ. ನೋಡಿದ್ರ ಮಂಗಳಮ್ಮ, ನನ್ನ ಮಗಳನ್ನ ಹೇಗ್ ಬೆಳೆಸಿದೀನಿ ಅಂತ. ಏನಮ್ಮ ಇದೆಲ್ಲ? ಏನೂ ಇಲ್ಲಮ್ಮ, ನನ್ನ ಒಬ್ಳೆ ಮಗಳು ಸುಧಾನ ಎಲ್ಲಾ ಸ್ವತಂತ್ರ ಕೊಟ್ಟು ಫ್ರೀಯಾಗಿ ಬೆಳೆಸ್ದೆ. ಆದ್ರೆ ಅವಳು ಕಾಲೇಜ್ನಲ್ಲಿ ಯಾವ್ದೋ ಒಬ್ಬ ಹುಡುಗನ್ ಲವ್ ಮಾಡಿ ಹೆತ್ತ ಅಪ್ಪ ಅಮ್ಮನ್ಗೂ ಒಂದ್ ಮಾತು ಹೇಳ್ದೆ ಅವನಿಂದ ಓಡ್ ಹೋದ್ಲಮ್ಮ. ಅದಕ್ಕೆ ನಾನ್ ನನ್ ಮಗಳನ್ನ ಎಷ್ಟೊಂದು ಕಟ್ನಿಟ್ಟಾಗಿ ಬೆಳೆಸಿದೀನಿ, ಇದುವರೆಗೂ ನನ್ನ ಮಗಳು ಯಾವ ಪ್ರೇಮದ ಜಾಲಕ್ಕೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿ ನೀನ್ ಬಂದೆ. ಯಾವಾಗ್ಲೂ ಹಿರಿಯರು ಅರೇಂಜ್ ಮಾಡಿರೋ ಮದ್ವೆನೆ ಶಾಶ್ವತ. ಸರಿಯಾಗಿ ಹೇಳಿದ್ರಿ ಮಂಗಳಮ್ಮ. ಈ ಪ್ರೇಮ ವಿವಾಹದ ಸುಖ ಎಲ್ಲ ಕೇವಲ 3 ತಿಂಗಳಷ್ಟೇ. ಆಮೇಲೆ ಶುರುವಾಗುತ್ತೆ ನೋಡಿ ಲಟಾಪಟಿ ಜಗಳ. ಈ ಲವರ್ಸು ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಿಡ್ತಾರೆ. ಒಂದು ಜಾತಕ ನೋಡಲ್ಲ, ಒಂದು ರಾಶಿ ನೋಡೋದಿಲ್ಲ, ಒಂದು ಗಣ ಕೂಟ ಯಾವ್ದು ನೋಡೋದಿಲ್ಲ. ಅಲ್ಲ ಲಕ್ಷ್ಮಿ? ಹೌದೌದು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಹಾಗೆ ನಿಮ್ ಮಗಳು ಲವ್ ಮಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲಮ್ಮ? ಇಲ್ಲಮ್ಮ. ಗೊತ್ತಮ್ಮ, ನೀನ್ ನನ್ನ ಮಗಳು. ಬಾಮ್ಮ ಬಾ. ನಾನ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅಮ್ಮ ನನ್ನನ್ನ ಕತ್ತರಿಸಾಕ್ತೀನಿ ಅಂತಿದ್ದಾಳೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್ ನನ್ ಮರ್ತು ಬಿಡು. ಏನಂದೆ? ಮರ್ತು ಬಿಡು ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಲಕ್ಷ್ಮಿ. ನಿನ್ನ ಮರೆಯೋದಕ್ಕ ನಾನು ಇಷ್ಟು ಕಷ್ಟಪಟ್ಟು ನಿನ್ನ ಲವ್ ಮಾಡಿದ್ದು. ನೀವೇನೇ ಹೇಳಿದ್ರು ನಮ್ಮಮ್ಮ ಈ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಕೊಡಲ್ಲ. ನೋಡು, ಅವ್ರು ಒಪ್ಪಿಗೆ ಕೊಡೋ ಹಾಗೆ ನಾನ್ ಮಾಡ್ತೀನಿ. ಇದಕ್ಕೆ ನೀನ್ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಸಾಕು. ಏನ್ ಮಾಡ್ಬೇಕು ಹೇಳು? ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಏನು ಕೊಡ್ಬೇಕಾಗಿಲ್ಲ. ನಿಮ್ ಮನೆ ಹತ್ರ ಯಾವ್ದಾದ್ರು ಮನೆ ಖಾಲಿ ಇದ್ರೆ ನನಗ್ ಬಾಡಿಗೆ ಕೊಡ್ಸು. ನಾನ್ ಅಲ್ಲಿ ಬಂದ್ ಸೆಟ್ಲ್ ಆಗಿ ನಿಮ್ಮ ಅಮ್ಮನ್ಗೆ ಚೆನ್ನಾಗಿ ನೈಸ್ ಮಾಡಿ ನಿನಗಿಂತ ಒಳ್ಳೆ ಹುಡುಗ ನನ್ ಮಗಳಿಗೆ ಸಿಗಲ್ಲ ಅಂತ ಅವ್ರ ಬಾಯಿಂದಾನೆ ಹೇಳೋ ಹಾಗೆ ಮಾಡ್ತೀನಿ. ಹೇಗೆ? ಸರಿ, ಹಾಗಾದ್ರೆ ನಿನ್ನೆ ತಾನೇ ನಮ್ಮ ಮನೆ ಹತ್ರ ಒಂದ್ ಮನೆ ಖಾಲಿ ಆಯ್ತು. ಅದು ನನ್ ಫ್ರೆಂಡ್ದೆ. ಹೌದಾ? ಅದೃಷ್ಟ ಅಂದ್ರೆ ಹೀಗಿರ್ಬೇಕಪ್ಪ. ಎಲ್ಲಿ ಅಡ್ರೆಸ್ ಹೇಳು. ಈ ಲಕ್ಷ್ಮಿ ಕಾಲಲ್ಲಿ ಚಕ್ರ ಇರ್ಬೇಕು. ಒಂದ್ ಕಡೆ ನಿಲ್ಲಲ್ಲ, ಊರೆಲ್ಲಾ ಸುತ್ತಾಡ್ತಾನೆ ಇರ್ತಾಳೆ. ಟೈಮ್ ಬೇರೆ ಆಗೋಯ್ತು. ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎಡಕ್ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಎಸ್, ನಾಳೆ ಕರೆಕ್ಟ್ 10 ಗಂಟೆಗೆ ಬರ್ತೀನಿ. ನೀನ್ ನನ್ಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಿರ್ಬೇಕು. ಶೋರ್. ಸದ್ಯ ಬಂದಿಯಲ್ಲ, ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೆ ಲಕ್ಷ್ಮಿ. ಯಾಕಮ್ಮ? ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರಾಯನ ದುರ್ಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿನಗೋಸ್ಕರ ಅಭಿಷೇಕ ಇಟ್ಕೊಂಡಿದ್ದೀನಿ. ಅಮ್ಮ, ನಾನ್ ಬರಲ್ಲ, ನೀನು ಡ್ಯಾಡಿ ಹೋಗ್ ಬನ್ನಿ. ಚೆನ್ನಾಗಿದೆ ಕಣೆ. ಹರಕೆ ಹೊತ್ಕೊಂಡಿರೋದೇ ನಿನಗೋಸ್ಕರ. ಅಭಿಷೇಕ ಇಟ್ಕೊಂಡಿರೋದು ನಿನ್ ಹೆಸರಲ್ಲಿ ಕಣೆ. ಅಮ್ಮ ಪ್ಲೀಸ್ ಅಮ್ಮ, ಈಗ ನನ್ ಕೈಲಿ ಬರಕ್ಕಾಗಲ್ಲ. ನಾನ್ ಸಿಕ್ಕಾಪಟ್ಟೆ ಓದ್ಕೋಬೇಕು. ಹೇಳಿದ್ರೆ ಗೊತ್ತಾ ಲಕ್ಷ್ಮಿ, ನಾನು ಗಮನಿಸ್ತಾ ಇದ್ದೀನಿ, ಬರ್ತಾ ಬರ್ತಾ ನಿನ್ ನಡವಳಿಕೆನೇ ಬದಲಾಗ್ತಾ ಇದೆ. ಯಾವತ್ತೂ ನನಗೆ ಎದುರುತ್ತರ ಕೊಡ್ತಾ ಇರೋಳು ಇವತ್ತು ನನಗೆ ಎದುರುತ್ತರ ಕೊಡ್ತಾ ಇದ್ಯಾ? ಯಾಕೆ? ಏನ್ ಸಮಾಚಾರ? ಅಯ್ಯೋ, ಅಂತದೇನೂ ಇಲ್ಲಮ್ಮ. ಮತ್ ನಡಿ ಮತ್ತೆ. ಅಮ್ಮ, ಆಟೋ ರೆಡಿ. ಬಾಮ್ಮ. ಅಮ್ಮ ಒಂದ್ ನಿಮಿಷ, ನನ್ ಫ್ರೆಂಡ್ ಫೋನ್ ಮಾಡಿ ಬರ್ತೀನಿ. ನಾಳೆ ನಮ್ಮನೆಗೆ ಕಮೆಂಟ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ಲು. ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಲಕ್ಷ್ಮಿ, 4 ಗಂಟೆಗೆ ಬಸ್ಸಮ್ಮ. ಈಗಾಗ್ಲೇ 3:15 ಗಂಟೆ. ಅವಳು ಬಂದ್ರೆ ನಿಮ್ ತಂದೆ ಹೇಳ್ತಾರೆ. ಬಾಮ್ಮ. ಅಮ್ಮ, ನನ್ ಬಟ್ಟೆ ನಾನು ತರ್ತೀನಿ. ಬಟ್ಟೆ ಎಲ್ಲ ನಾನ್ ಸೂಟ್ ಕೇಸ್ ಹಾಕಿದ್ದೀನಿ. ಬಾಮ್ಮ. ನಡಿಪ. ಅಪ್ಪ ಅಣ್ಣ, ದೇವಸ್ಥಾನದ ರಸ್ತೆ ಯಾವ ಕಡೆ ಬರುತ್ತೆ? ಈ ಕಡೆದು ದೇವಸ್ಥಾನ ರಸ್ತೆ, ಆ ಕಡೆದು ದೇವಸ್ಥಾನ ರಸ್ತೆ. ಅಲ್ಲಿ ಎಡಕ್ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಓಹೋ, ಇದು ರೈಟ್, ಇದು ಲೆಫ್ಟ್. ನಾನ್ ಲೆಫ್ಟ್ ಹೋಗ್ಬೇಕು. ವೆರಿ ಗುಡ್. ಮನೆ ನಂಬರ್ 9. ಲಕ್ಷ್ಮಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿದಲ್ಲ, ಕಾಣಿಸ್ತಾ ಇಲ್ವಲ್ಲ. ಒಳಗಡೆ ಏನಾದ್ರೂ ಇರಬಹುದಾ?
ಸ್ವಾಮಿ ನೋಡಲಿ ಓಡಾಡ್ತಾ ಇದ್ದಾನೆ, ಹಿಡಿಬೇಕು. ಹೋಗು, ನೀವ್ ಹೋಗಿ. ಸಿಗ್ಬಿಡ ಸಿಗ್ಬಿಡ. ಏಯ್, ಆವಾಗಿಂದ ನೋಡ್ತಾ ಇದ್ದೀನಿ, ಇಣಕಿ ನೋಡ್ತಾ ಇದ್ಯಾ. ಏನ್ ಹಾಳ್ ಹಗಲಲ್ಲೇ ಕಳ್ತನ ಮಾಡಕ್ ಬಂದಿದ್ಯಾ? ಅಯ್ಯೋ, ನಾನ್ ಕಳ್ಳ ಅಲ್ಲ ಸರ್. ಕಳ್ಳ ಅಲ್ದಾದ್ರೆ ಮಳ್ಳನ? ಈ ಪಾಂಡ್ರಂಗನ ಹತ್ರ ನಿನ್ನ ಆಟ ಎಲ್ಲ ನಡೆಯೋದಿಲ್ಲ. ನಡಿ ಪೊಲೀಸ್ ಸ್ಟೇಷನ್. ಅಯ್ಯೋ, ದಯವಿಟ್ಟು ಅವಸರ ಪಡಬೇಡಿ. ನಾನ್ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ಒಳಗಡೆ ಇರೋಣ ಕರೀರಿ. ಯಾಕೆ? ನೀನೇನು LIC ಏಜೆಂಟಾ ಇಲ್ಲ ಎಲೆಕ್ಷನ್ ಕ್ಲರ್ಕಾ? ನೀವು ಕರೀರಿ, ಗೊತ್ತಾಗುತ್ತೆ. ನೋಡಯ್ಯ, ಈಗ ಸದ್ಯಕ್ಕೆ ಮನೇಲಿರೋದು ನಾನು, ಸ್ವಾಮಿ. ನಮ್ಮಿಬ್ಬರನ್ನ ಬಿಟ್ರೆ ಆ ಪೋರ್ಷನ್ ನಲ್ಲಿರೋ ರಾಧಾ, ಕೃಷ್ಣ. ಆಮೇಲೆ ಯಜಮಾನ್ರೆ, ಇವರು ಕೃಷ್ಣ ನುಡಿಕ ಬಂದಿರ್ಬೇಕು ಅಂತ ಕಾಣಿಸುತ್ತೆ. ಹಾಗಂತ್ಯ? ಹೌದು ಹೌದು, ಕೃಷ್ಣ. ನೋಡಿ, ಇವ್ರು ಯಾರೋ ನಿನ್ ನೋಡಕ್ ಬಂದಿದ್ದಾರೆ. ನನ್ನನ್ನ? ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈಗ ಎಲ್ಲೋ ಏನೋ ಎಡವಟ್ ಆಗಿದೆ. ಇದು ದೇವಸ್ಥಾನ ರಸ್ತೆ 9 ನಂಬರ್ ಮನೆ ತಾನೆ? ಹೌದು. ಈ ಮನೆ ಒಂದು ಪೋರ್ಷನ್ ಖಾಲಿ ಇದೆ ಅಂತ ಗೊತ್ತಾಯ್ತು, ಬಾಡಿಗೆ ಕೇಳೋಕ್ ಬಂದೆ. ಈ ವಿಷಯ ಮೊದ್ಲೇ ಹೇಳ್ಬಾರ್ದ? ಎಷ್ಟೊಂದು ಹೆದರ್ಸ್ಬಿಟ್ಟೆ ನನ್ನ ನೀನು. ಬಾಡಿಗೆ ಕೊಡಬಹುದು, ಆದ್ರೆ ಬಾಡಿಗೆ ವಿಷಯ ನೀವೇನು ಯೋಚನೆ ಮಾಡಬೇಡಿ ಸರ್. ಕರೆಕ್ಟ್ ಆಗಿ 1ನೇ ತಾರೀಕು ನಿಮ್ ಕೈಯಲ್ಲಿ ಇರುತ್ತೆ. ಸಮಸ್ಯೆ ಅದಲ್ಲ, ಆದ್ರೆ ಅವ್ರ ಹೆಂಡತಿ ಭುವನೇಶ್ವರನ್ ಕೇಳದೆ ಏನ್ ಕೆಲಸನೂ ಮಾಡಲ್ಲ ಇವರು. ಓಹೋ, ಅಮ್ಮ ಅವ್ರ ಗಂಡನ? ಅಷ್ಟೇ ಅಲ್ಲ, ಅವ್ರ ಹೆಂಡತಿ ಹೆಸರು ಕೇಳಿದ್ರೆ ಸಾಕು ಗಡಗಡನ ಗಡಗಡ ಸಾಕ್ ಬಾಯಿ ಮುಚ್ಕೊಂಡು ನಿಂತ್ಕಳೆ. ದೊಡ್ಡ ಗಂಡಸು ಅಂತ ಮಾತಾಡ್ತಾನೆ. ಸರ್, ಒಂದ್ ಐಡಿಯಾ. ಏನು? ಧೈರ್ಯವಾಗಿ ಮನೇಲಿರೋ ಖಾಲಿ ಪೋರ್ಷನ್ ನನಗೆ ಬಾಡಿಗೆ ಕೊಟ್ಟು ನೀವ್ ಅಮ್ಮವ್ರ ಗಂಡ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಷ್ಟೇ. ಇವ್ರೆಲ್ರು ಬಾಯಿ ಮುಚ್ಕೋತಾರೆ. ಕೊಡೋದಕ್ಕೆ ಅಭ್ಯಂತರ ಏನಿಲ್ಲ. ಅಭ್ಯಂತರ ಏನು ಇಲ್ಲ, ಆದ್ರೆ ಅಮ್ಮ ಅವ್ರು ಉಗಿದು ಅಭ್ಯಂಜನ ಸ್ನಾನ ಮಾಡಿಸ್ತಾರೆ ಅಷ್ಟೇ. ಅಮ್ಮ ಅವ್ರ ವಿಷಯ ನನಗ್ ಬಿಟ್ಬಿಡಿ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನು? ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಎಂದೆ. ಹಾಗ ಸರಿ, ಬಾರೆ ಆ ಪೋರ್ಷನ್ ತೋರಿಸ್ತೀನಿ. ಬಾ ನಡೀರಿ. ಪಾಪ ಬಾ. ಇದು ಒಂದು ರೂಮ್, ಅದು ಅಟ್ಯಾಚ್ ಬಾತ್ರೂಮ್. ಈಗ ಬಾ. ಆಮೇಲೆ ಈ ರೂಮನ್ನ ನೀನು ಅಡಿಗೆ ಮನೆ ತರ ಉಪಯೋಗಿಸ್ಕೋಬಹುದು. ಏನೋ, ಇದು ಎಲ್ರಿಗೂ ಸೇರಿದಂತ ಕಾಮನ್ ಹಾಲ್. ನೋಡು, ಬಾಡಿಗೆ ತಿಂಗಳಿಗೆ 500 ರೂಪಾಯಿ, 2 ತಿಂಗಳು ಅಡ್ವಾನ್ಸ್ ಕೊಡ್ಬೇಕು. ಒಪ್ಗೆನಾ? ಆಯ್ತು ಸರ್. ಖಂಡಿತ ಇದು ದೇವಸ್ಥಾನದ ರಸ್ತೆ 9ನೇ ನಂಬರ್ ಮನೆ ತಾನೆ? ನಿನಗೆ ಅಡ್ರೆಸ್ ಬೇಕಾ, ಮನೆ ಬೇಕಾ? 2 ಬೇಕು ಸರ್. ಅಡ್ರೆಸ್ಸು ಇದೇನೆ, ಮನೇನೂ ಇದೇನೆ. ಅಡ್ವಾನ್ಸ್ ಕೊಡು. ಹಬ್ಬ, ಇನ್ನೊಂದು ಗಂಟೆಲಿ ಬಂದು ಸೇರ್ಕೊಂಡ್ಬಿಡ್ತೀನಿ. ಓಕೆ ಸರ್, ಬರ್ತೀನಿ. ಅಡ್ವಾನ್ಸ್ ಏನೋ ತಗೊಂಡ್ಬಿಟ್ಟೆ. ಭುವನೇಶ್ವರಿ ಬಂದ್ಮೇಲೆ ಏನಾಗುತ್ತೋ ಏನೋ. ಸ್ವಾಮಿ ಕರೆದ್ರ ಯಜಮಾನ್ರ? ನಿನ್ನಲ್ವಾ ದೇವ್ರನ್ನ? ಇದು ತಪ್ಪಿದ್ದಲ್ಲ. ಅಯ್ಯೋ ಅಯ್ಯೋ, ನೀನಾ? ಇವತ್ತು ಬಿಟ್ಬಿಡೋಣ, ಇವತ್ತು 1 ದಿವಸ ಬಿಟ್ಬಿಡೋಣ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕಣ್ಣ. ನಿನ್ನ ಬಿಡಕ್ಕಿಲ್ಲ ಅಣ್ಣ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನೋಡು, ಅವತ್ತು ಆ ವಿಷಯ ಹೇಳ್ತೀನಿಲ್ಲ. ಏನಣ್ಣ, ನನ್ ಕೋಪ ಬರಲ್ಲ ಅಣ್ಣ? ಇಲ್ಲಣ್ಣ, ಇವತ್ತಿನ ಕೋಪ ಬಂದಿಲ್ಲಣ್ಣ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹೋಗ ಆಚೆ. ಹೊಡೆದು ಬಿಟ್ಟಿಲ್ಲ ಅಣ್ಣ. ನೆನ್ನೆ ಬರಕ್ ಹೇಳಿದ್ದೆ, ಏನಾಯ್ತೋ ಏನೋ. ಅರ್ಜೆಂಟಾಗಿ ಸೀತಾಪತಿನ ಮೀಟ್ ಮಾಡ್ಬೇಕು. ಬೆಳಗ್ಗೆ 100 ರೂಪಾಯಿ ಚಿಲ್ಲರೆ ಎಲ್ಲಿಂದ ತರಲಿ? ದಯವಿಟ್ಟು ಚಿಲ್ಲರೆ ಮಾಡಿಸ್ಕೊಡ್ರಮ್ಮ. ಲಕ್ಷ್ಮಿ, ಆ ಅಂಗಡಿಗೆ ಹೋಗಿ ಚಿಲ್ಲರೆ ಮಾಡಿಸ್ಬಿಟ್ಟು ಈ ಆಟೋದವ್ರಿಗೆ ಕೊಡಮ್ಮ. ಹಾಗೇನೆ ಆ ಲಗೇಜ್ ಎಲ್ಲ ಒಳಗ್ ತಂದ್ಬಿಡಮ್ಮ. ಅರೆ, ಬಾಗಲ್ ತೆಗ್ದಿದ್ಯಲ್ಲ. ಊರ್ ಹೋಗೋಕ್ ಮುಂಚೆ ನಾನೇ ಬೇಗ ಹಾಕಿ ಹೋಗಿದ್ನಲ್ಲ. ನನ್ನೆ ತಾಲಾಲೆಲ್ಲ ತರಲೆಲ್ಲ ನಾನನೆ ತಲಲೆಲ್ಲ. ಯಾರೋ ನೀನು? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ? ಬಾಗಿಲು ತಟ್ಬಿಟ್ಟು ಒಳಗಡೆ ಬರಬಹುದಂತ ಕೇಳ್ಕೊಂಡ್ ಬರೋದ್ ಬಿಟ್ಟು ಒಳ್ಳೆ ದನ ನುಗ್ದಾಗ ನುಗ್ತಿಯಲ್ಲ. ಏಯ್, ಮುಚ್ಚ ಬಾಯ್. ಹಾಕ್ತೀನಿ ನೋಡು. ನೀನ್ ಮೊದಲು ಬಾಯಿ ಮುಚ್ಚು. ನನ್ ಮನೆಗ್ ಬಂದು ನನ್ನನ್ನೇ ಬಾಯಿ ಮುಚ್ಚು ಅಂತಿಲ್ಲ. ಎಷ್ಟು ಧೈರ್ಯ ನಿನಗೆ? ಏನ ಇದು ನಿನ್ ಮನೆನಾ? ಇಲ್ಲ, ನಿಮ್ ತಾತಂದು. ಏಯ್, ತಾತ ಗೀತ ಅಂದ್ರೆ ಚೆನ್ನಾಗಿರೋಲ್ಲ ನೋಡು, ಹುಷಾರ್. ಏನ್ರಿ ಹೆದರ್ಸ್ತಾ ಇದೀರಾ? ಹೋಗ್ಲಿ ಪಾಪ ಹೆಂಗ್ಸು ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಿದ್ರೆ ನನ್ನನ್ನೇ ದಬಾಯಿಸ್ತೀಯಾ? ಎಷ್ಟೋ ಕೊಬ್ಬು ನಿನ್ಗೆ. ಹೋಗಲಿಂದ.
ನೀನ್ ಹೋಗು ಅಂದ ತಕ್ಷಣ ಹೋಗಕ್ಕೆ ನಾನೇನ್ ಪುಕ್ಸಾಟ ಇಲ್ಲ. 1000 ರೂಪಾಯಿ ದುಡ್ಡು ಕೊಟ್ಟು ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಮ್ಮ. ಯಾರ್ ನಿನ್ ಬಾಡಿಗೆ ಕೊಟ್ಟಿರೋದು? ನನ್ ಗಂಡನ? ನಿನ್ ಗಂಡನೋ ಬಂಡನೋ ಒಟ್ನಲ್ಲಿ ಒಬ್ಬ ಗಂಡ್ಸ್ ಕೊಟ್ಟ. ಮದ್ವೆ ಆಗಿದ್ಯಾ? ಇಲ್ಲ ಅಂದ್ರೆ ನಿನ್ ಮಗಳು ಕೊಟ್ಟು ಮದ್ವೆ ಮಾಡ್ತೀಯಾ? ಅಯ್ಯೋ ಸ್ವಾಮಿ ಸ್ವಾಮಿ. ಕರೆದ್ರಮ್ಮ? ಸ್ವಾಮಿ, ಈ ಮನೆ ಮಾಲೀಕರಾಗಿರೋ ನನ್ನ ಮೇಲೆ ಇಷ್ಟೊಂದು ದಬಾಯಿಸ್ತಿದಾನಲ್ಲ ಈ ಹುಡುಗ. ರೀ, ಏನಂದ್ರೆ? ಮನೆ ಮಾಲೀಕರು ಭುವನೇಶ್ವರಿನ? ಅಯ್ಯಯ್ಯೋ, ಏನಂದ್ರೆ? ಏನ್ ಈ ಹುಡುಗಂಗ್ ನೀವೇನ ಬಾಡಿಗೆ ಕೊಟ್ಟಿದ್ದು? ಅಯ್ಯಯ್ಯೋ, ಮನೆ ಓನರ್ ಭುವನೇಶ್ವರಿ ನೀವೇನಾ? ಹೌದು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನೀವೇ ಭುವನೇಶ್ವರಿ ಅಂತ ಒಂದ್ ಮಾತು ಹೇಳಿದೆ. ಎಂತ ಕಷ್ಟ ಸಿಕ್ಕಾಕ್ಸ್ಬಿಟ್ರಿ. ಮೊದಲೇ ಹೇಳಿದ್ರೆ ಏನ್ ಕಿಸಿತಿದ್ದೆ. ಏನ್ ಕಿಸಿತಿದ್ನ? ಅಮ್ಮ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೆ. ಅವ್ರ ಕಾಲ್ ಸವಿದೆ ಇರ್ಲಿ ಅಂತ ದಾರಿ ಉದ್ದಕ್ಕೂ ಮಲ್ಲಿಗೆ ಹೂ ಹಾಸಿ ಸ್ವಾಗತ ಮಾಡ್ತಿದ್ದೆ. ಬಾಬಾ 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 ಬಾ, ಈ ವಯಸ್ಸಿನಲ್ಲೂ ಅದ್ ಎಷ್ಟು ಚೆನ್ನಾಗಿದ್ದೀರಾ. ವಿಶ್ವ ಸುಂದರಿ ಸುಷ್ಮಿತಾ ಸೇನ್, ಭಾರತ ಸುಂದರಿ ಐಶ್ವರ್ಯ ರೈ, ನಮ್ ಕರ್ನಾಟಕ ಸುಂದರಿ ನಿವೇದಿತಾ ಜೈನ್, ಅವ್ರನ್ನೆಲ್ಲಾ ಮೀರಿಸಿರೋ ಭುವನೇಶ್ವರಿ ಅವರಿಗೆ ದೃಷ್ಟಿ ತೆಗಿತಾ ಇದ್ದೆ. ಹೋಗ್ಲಿ ಸಾಕು, ಮೊದ್ಲು ನಿನ್ ಹೆಂಡ್ತಿನ್ ಕರಿ. ನನ್ನ ಹೆಂಡತಿ ಯಾಕೆ? ಹೆಂಡ್ತಿ ಅಂದ್ರೆ ಕಕ್ಕ ಬಿಕ್ಕಿ ಆಗ್ತಾ ಇದ್ಯಾ? ನೀನ್ ಬ್ರಹ್ಮಚಾರಿನಾ? ಹೆಚ್ಚು ಕಮ್ಮಿ ಹಾಗೇನೆ. ಏನ್ರಿ, ಈ ಮನೆನ ಬ್ರಹ್ಮಚಾರಿಗಳಿಗೆ ಬಾಡಿಗೆ ಕೊಡ್ಕೂಡ್ದು ಅಂತ ನಾನ್ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ. ಯಾಕ್ರಿ ಕೊಟ್ರಿ? ಮೊದ್ಲು ನಮ್ಮ ಮನೆ ಖಾಲಿ ಮಾಡ್ಸ್ರಿ. ಅದು ನನಗ್ ಮದುವೆ ಆಗಿದ್ರು ಬ್ರಹ್ಮಚಾರಿ ಆಗಿದ್ದೀನಿ ಅಂತ. ಅಂದ್ರೆ ನಿನ್ ಹೆಂಡತಿ ನಿನ್ನ ಬಿಟ್ಟು ಓಡದ್ಲಾ? ಚಿಚ್ಚಿ, ಅವ್ರ ಮನೆಗೆ ಹೋಗಿದ್ದಾಳೆ ಬಸ್ರಿಗೆ. ಬಸ್ರಿಗ? ಅಯ್ಯೋ ಬಾಣ್ತನಕ್ಕೆ. ಅಯ್ಯೋ ಇಲ್ಲ, ಸುಮ್ನೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ? ಯಾವಾಗಂದ್ರೆ ಅವಾಗ. ಬೆಳಿಗ್ಗೆ ತಾನೆ ಎಸ್ಟಿಡಿ ಮಾಡಿದೀನಿ, ಮನೆ ಸಿಕ್ಕಿದಂತ ಅಡ್ರೆಸ್ ಬೇರೆ ಕೊಟ್ಟಿದ್ದೀನಿ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು. ಒಂದ್ ವೇಳೆ ನಾವ್ ಮಾತಾಡ್ಬೇಕಾದ್ರೆ ಅವ್ಳು ಬಂದ್ರು ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೋ ನನಗ್ ನಿನ್ ಮಾತ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನಾನ್ ಹೇಳಿಲ್ವಾ, ಬಂದೇ ಬಿಟ್ಲು. ಇವಳೆ ನನ್ ಹೆಂಡತಿ. ಅಬ್ಬಾ, ಬಂದ್ಯಾ? ಬಾ ಬಾ. ಇವರೆಲ್ಲ ನಿನ್ ಹೆಂಡತಿ ಯಾವಾಗ ಬರ್ತಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಒಂದೇ ಸಮ ನನ್ ಪ್ರಾಣ ತಿಂತ ಇದ್ರು. ನೋಡಿದ್ರ ಹೇಗಿದ್ದಾಳೆ ಈ ಸೀತಾಪತಿ ಹೆಂಡತಿ? ಇಲ್ಲಿ ಬಾಯ್ಲಿ. ನಮ್ಮಿಬ್ಬರು ನೋಡಿದವರೆಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ನೀವು ಹಾಗೆ ಹೇಳ್ತೀರಾ ಅಂತ. ಅಯ್ಯಯ್ಯೋ, ನಾನ್ ನೋಡ್ದೆ ನಿನ್ ಕಣ್ಣೆಲ್ಲ ಮಂಜಾಗ್ ಬಿಟ್ಟಿರ್ಬೇಕು ಅಲ್ವಾ ಚಿನ್ನ? ಇವಳು ಯಾವಾಗ್ಲೂ ಹೀಗೇನೆ. ಇವಳಿಗೆ ಚಿಕ್ಕ ವಯಸ್ಸಿಂದ ಪಕ್ಕದಲ್ಲಿ ಇವ್ರ ಕಾಲ್ ತೊಳ್ದೆ ಅಭ್ಯಾಸ. ಇವ್ರ ಅಮ್ಮ ಇವಳು ಹೆರೋವಾಗ ಕತ್ತೆನ್ ಗಾಬ್ಸ್ಕೊತಿದ್ರು ಅಂತ ಕಾಣುತ್ತೆ. ಮದ್ವೆ ಆಗಿಲ್ದಿರೋ ನನ್ನ ಮಗಳನ್ನ ನನ್ನ ಕಣ್ಣು ಮುಂದೆನೆ ತಪ್ಕೊಂಡು ನಿನ್ ಹೆಂಡತಿ ಅಂತ ಹೇಳ್ತಿದ್ಯಲ್ಲೋ, ಎಷ್ಟು ಸೊಕ್ಕೋ ನಿನ್ಗೆ. ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನಿನ್ನ ದಗಲ್ಬಾಜಿ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಏನ್ರಿ ನೋಡ್ತಾ ಇದ್ದೀರಾ? ಕರೀರಿ ಪೊಲೀಸ್ನ. ನೋಡಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ದಿಟ್ಟು ಹೀಗೆ ಇದ್ದಾಳೆ. ಇದೇ ಕಣ್ಣು, ಇದೇ ಮೂಗು, ಇದೇ ಬಾಡಿ, ಎಲ್ಲ ಇದೇ ಅಚ್ಚು. ನೋಡಿ ತಾಯಿ, ನಿಮ್ ಮಗಳು ಇವನ್ ಹೆಂಡತಿ ಇದ್ದಾಗೆ ಇದ್ರು ಇರಬಹುದು. ಹೌದು. ಒಂದೇ ಹೋಲಿಕೆ ಇರೋ 7 ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ವಿಜ್ಞಾನನೇ ಹೇಳಿದೆಯಲ್ಲ. ನೋಡಿದ್ರಾ? ನಮ್ ಸ್ವಾಮಿನೂ ಇದೇ ಮಾತು ಹೇಳಿದ್ದಾರೆ. ಕೇಳಿದ್ರಾ? ನನ್ ಮಾತ್ ನಂಬಿ ಅವಳು ಫೋಟೋ ತೋರ್ಸೋಣ ಅಂದ್ರೆ ಅದು ಬೇರೆ ನನ್ನ ಹತ್ರ ಇಲ್ಲ. ನೋಡಿ ಭುವನೇಶ್ವರಿ ಅವರೇ, ಇವನ್ ಹೆಂಡತಿ ಬಂದ್ಮೇಲೆ ನೋಡೋಣ. ನಮ್ ಲಕ್ಷ್ಮಿ ತರ ಇದ್ರೆ ಪರವಾಗಿಲ್ಲ, ಇಲ್ದಿದ್ರೆ ಮನೆ ಬಿಟ್ಟು ಆಚೆ ಕಳಿಸ್ಬಿಡೋಣ. ಸರಿ, ಇವ್ರು ಹೇಳಿದ್ರು ಅಂತ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರ ಒಳಗೆ ನಿನ್ ಹೆಂಡತಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕರೆದು ಒದ್ದು ಒಳಗಡೆ ಹಾಕಿಸ್ತೀನಿ. ಬಾ ಲಕ್ಷ್ಮಿ. ಹಬ್ಬಾ, ಸದ್ಯಕ್ಕೆ ಹೇಗೋ ತಪ್ಪಿಸ್ಕೊಂಡೆ. ಮುಂದಕ್ಕೆ ಏನ್ ಮಾಡೋದು ಅಂತ ವಿಶ್ರಾಂತಿ ತಗೊಂಡು ಯೋಚನೆ ಮಾಡೋಣ. ಅಮ್ಮ, ನಾನ್ ಕಾಲೇಜ್ ಹೋಗಿ ಬರ್ತೀನಿ. ಹೋಗ್ಬಿಟ್ ಅಮ್ಮ.
ಅಮ್ಮ ಲಕ್ಷ್ಮಿ, ನೀನೇನೋ ನಿನ್ ಗಂಡನ ಮೇಲೆ ಕೋಪಿಸ್ಕೊಂಡು ಕೊಲ್ಲಾಪುರಕ್ಕೆ ಹೋಗಿ ನಿಲ್ಸ್ಬಿಟ್ಟೆ. ಪಾಪ ಶ್ರೀನಿವಾಸ ವಿರಹ ವೇದನೆ ತಡ್ಕೊಳ್ಳಾರ್ದೆ ತಿರುಪತಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟ. ದಯವಿಟ್ಟು ಈ ಸೀತಾಪತಿಗೆ ಆ ಗತಿ ತರಬೇಡ ತಾಯಿ, ನನ್ಗೆ ಆಶೀರ್ವಾದ ಮಾಡು. ಲಕ್ಷ್ಮಿ, ಸಾಕ್ ಸುಮ್ನೆ ಇರು, ಇನ್ನೇನು ಮಾತಾಡ್ಬೇಡ. ಏನೋ ದೊಡ್ಡದಾಗಿ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಫಜತಿ ಮಾಡ್ಬಿಟ್ಟಿಯಲ್ಲ. ಹೌದು ಹೌದು, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗ ಆಯ್ತು. ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಮತ್ತಿನ್ನೇನು, ನೀನ್ ತಾನೆ ಅಡ್ರೆಸ್ ಕೊಟ್ಟಿದ್ದು, ಕರೆಕ್ಟ್ ಆಗಿ ಅಲ್ಲಿಗೆ ಬಂದೆ. ನಿಮ್ ಮನೇಲಿ ಪೋರ್ಷನ್ ಬೇರೆ ಖಾಲಿ ಇತ್ತು, ನೀನ್ ಹೇಳಿದ ಮನೇಲಿ ಇರಬಹುದು ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಚೆನ್ನಾಗಿದೆ ನೀನ್ ಹೇಳೋದು. ನಮ್ಮನೆ ಪೋರ್ಷನ್ ಖಾಲಿ ಇದೆ ನಿಜ, ಆದ್ರೆ ಬ್ರಹ್ಮಚಾರಿ ಕೊಡಲ್ಲ, ಮದುವೆ ಆದವ್ರಿಗೆ ಮಾತ್ರ ಕೊಡೋದು ಅಂತ ನನಗ್ ಗೊತ್ತಿದ್ರು ಸುಮ್ನೆ ಮನೆ ಅಡ್ರೆಸ್ ಕೊಡಕ್ ನನಗೇನ್ ಹುಚ್ಚ? ಜಯನಗರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎರಡ್ ತಿರ್ಕೊಂತ ನೀನ್ ತಾನೆ ಹೇಳಿದ್ದು. ಯಾವ ರೋಡಿಂದ ಬಂದ್ರಿ? ನಂದಾ ಥಿಯೇಟರ್ ಕಡೆಯಿಂದ ಬಂದೆ. ಅಯ್ಯೋ, ಕಾಂಪ್ಲೆಕ್ಸ್ ಕಡೆಯಿಂದ ಬರ್ಬೇಕಾಗಿತ್ತು. ನೀನ್ ಅದನ್ನ ಹೇಳಿಲ್ವಲ್ಲ. ನಾನ್ ಹೇಳ್ದೆ ಹೋದ್ರೆ ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗ್ ಗೊತ್ತಾಗ್ಲಿಲ್ಲ. ಏನೋ ಆಗಿದ ಆಗೋಯ್ತು, ಸುಮ್ನೆ ಯಾಕೆ ಹೀಗ್ ಕಿತ್ತಾಡ್ತೀರಾ? ಮೊದ್ಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಕರೆಕ್ಟ್ ಅಪ್ಪ, ಲಕ್ಷ್ಮಿ ಸ್ವಲ್ಪ ಸಹಕರಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅಯ್ಯೋ, ನನ್ ಕೈಲಿ ಖಂಡಿತ ಆಗಲ್ಲ. ಈಗ ಸಿಗಾಕೊಂಡಿದ್ರೆ ಸಾಲ್ದಾ? ಸುಮ್ನೆ ಯಾಕೆ ಕಿತ್ತಾಡ್ತೀಯ? ಮೊದ್ಲು ಅವ್ರು ಏನ್ ಹೇಳ್ತಾರೆ ಅಂತ ಕೇಳು. ಸರಿ, ಏನ್ ಹೇಳು? ಅಬ್ಬಾ, ಓ ಮೈ ಗಾಡ್, ಇದು ಖಂಡಿತ ನನ್ ಕೈಲಿ ಆಗಲ್ಲ. ಐ ಆಮ್ ಸಾರಿ. ಏನು ಪ್ರಾಬ್ಲಮ್ ಆಗಲ್ಲ, ನಾನ್ ಇರ್ತೀನಲ್ಲ. ನೋಡು, ಆಗಲ್ಲ ಅಂದ್ರೆ ಆಗಲ್ಲ. ಏ ರಾಣಿ, ಬಸ್ ಬಾರೆ. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್.